ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾವಿವತ್ತು ನೆಲಮಟ್ಟಕ್ಕಿಂತ ಕೆಳಗಿರುವ ಒಂದು ವಿಶೇಷ ದೇವಾಲಯಕ್ಕೆ ಬಂದಿದ್ದೀವಿ. ನಾವಿವತ್ತು ಕಲ್ಯಾಣ ಚಾಲುಕ್ಯರ 12ನೇ ಶತಮಾನದಲ್ಲಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾದಂಥ ದೇವಾಲಯ ಇದು ಸುಪ್ರಸಿದ್ಧ ಹಾವೇರಿಯ ಸಿದ್ದೇಶ್ವರ ದೇವಾಲಯ. ಬನ್ನಿ, ಈ ಸಿದ್ದೇಶ್ವರ ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನು ತಿಳಿಯೋಣ. ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋಗೊಂದು ಲೈಕ್ ಕೊಡಿ. 1992ರಲ್ಲಿ ಜಿಲ್ಲೆಯಾಗಿ ಪರಿವರ್ತನೆ ಆದ ಈ ಹಾವೇರಿ ಐತಿಹಾಸಿಕ ಜಿಲ್ಲೆ ಅಂತಲೇ ಹೇಳ್ಬೋದು. ಈ ದೇವಾಲಯವನ್ನು ಸಂಪೂರ್ಣವಾಗಿ ಸಾಬೂನು ಕಲ್ಲಿನಿಂದ ನಿರ್ಮಾಣ ಮಾಡಲಾಗಿದೆ. ಈ ದೇವಾಲಯವು ಪಶ್ಚಿಮಾಭಿಮುಖವಾದ ಒಂದು ದೇವಾಲಯ. ಕಲ್ಯಾಣ ಚಾಲುಕ್ಯರ 12ನೇ ಶತಮಾನದಲ್ಲಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾದಂಥ ಈ ದೇವಾಲಯ ಒಂದು ಸುಂದರ ಹಾಗೂ ಅಲಂಕೃತ ದೇವಾಲಯ ಅಂತಲೇ ಹೇಳ್ಬೋದು. ಈ ದೇವಾಲಯದ ಗೋಡೆಗಳ ಮೇಲೆ ನೀವಿಲ್ಲಿ ಕೀರ್ತಿ ಮುಖವನ್ನು ಕಾಣಬಹುದು. ಈ ದೇಗುಲದ ಹೊರ ಗೋಡೆಗಳ ಮೇಲೆ ಹಿಂದೂ ದೇವತೆಗಳ ಕೆತ್ತನೆ ಹಾಗೂ ಅಲಂಕಾರಿಕ ಗೋಡೆಗಳು ಹಾಗೂ ಚಿಕಣಿ ಅಲಂಕಾರಿಕ ಗೋಡೆಗಳನ್ನು ನಾವು ಕಾಣಬಹುದು. ನೀವಿಲ್ಲಿ ನೋಡ್ತಿರೋದು ತೆರೆದ ಮಂಟಪ. ಇದು ಸಂಪೂರ್ಣವಾಗಿ ಸಾಬೂನು ಕಲ್ಲಿನಿಂದ ಮಾಡಿದಂತಹ ಮಂಟಪ. ಇದು ನೋಡ್ತಿರ್ತಕ್ಕಂಥ ಈ ಕಪ್ಪು ಬಣ್ಣದ ಕಂಬಗಳು ಸಹ ತಿರುಗಿದ ಲೇತ್ ಕಂಬಗಳ ರೀತಿಯೇ ಇದೆ. ಇದು ಚಾಲುಕ್ಯರ ವಿಶೇಷ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ನೋಡ್ತಕ್ಕಂಥ ಈ ಕಂಬಗಳ ಮೇಲೆ ಹಳೆಗನ್ನಡ ಲಿಪಿ ಇದೆ. ಇದರಿಂದನೇ ಚಾಲುಕ್ಯರು ಕಟ್ಟಿಸಿದಂಥ ಈ ದೇವಾಲಯ ಅಂತಲೇ ಹೇಳ್ಬೋದು. ಈ ದೇವಾಲಯವು ಪಶ್ಚಿಮಾಭಿಮುಖವಾದ ಒಂದು ದೇವಾಲಯ. ಈ ಗರ್ಭಗುಡಿಯ ಮುಂದೆ ಅಲಂಕಾರಿಕ ಮಹಾದ್ವಾರವನ್ನು ನೀವು ನೋಡ್ಬೋದು. ನೀವಿಲ್ಲಿ ನೋಡ್ತಿರೋದು ಸಿದ್ದೇಶ್ವರ ಮೂರ್ತಿ. ಈ ಗರ್ಭಗುಡಿಯ ಮುಂದೆ ಅಲಂಕಾರಿಕ ಮಹಾದ್ವಾರವನ್ನು ನೀವು ನೋಡ್ಬೋದು. ಅಲ್ಲದೆ ಈ ಗರ್ಭಗುಡಿಯ ಮುಂದೆ ನಂದಿ ಮತ್ತು ಗಣೇಶ ಎದುರು ದಿಕ್ಕಿನಲ್ಲಿರೋದು ವಿಶೇಷ. ನೀವು ಇಲ್ಲಿ ನೋಡ್ಬೋದು. ಇದೊಂದು ಸುಂದರ ವಾಸ್ತುಶಿಲ್ಪ ದೇವಾಲಯ ಅಂತ ಹೇಳ್ಬೋದು. ದಯವಿಟ್ಟು ಈ ದೇವಾಲಯಕ್ಕೆ ಒಂದು ಭೇಟಿ ನೀಡಿ. ಈ ವಿಡಿಯೋದಲ್ಲಿ ಈ ಸಿದ್ದೇಶ್ವರ ದೇವಾಲಯದ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.